ಹಾಯ್ ಹಲೋ ನಮಸ್ತೆ, ಸ್ವಾಗತ ಸುಸ್ವಾಗತ. ನಾನು ಮತ್ತೆ ಮಕ್ಕಳು ಚಾನಲ್ಗೆ ಹೇಗಿದ್ದಾರೆ ಎಲ್ಲರೂ. ನನ್ನ ಹೆಸರು ಬಂದ್ಬಿಟ್ಟು ಚೈತ್ರ ಶೆಟ್ಟಿ ಅಂತ ಹೇಳಿ. ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ನಾವು ಯಾವ ರೀತಿ ನ್ಯೂ ಬಾರ್ನ್ ಬೇಬೀಸನ್ನ ಟೇಕ್ ಕೇರ್ ಮಾಡಬೇಕು, ಯಾಕೆ ಹೇಗೆ ಅಂತ ಹೇಳ್ಬಿಟ್ಟು. ಹಾಸ್ಪಿಟ್ಲಿಂದ ಪುಟ್ಟ ಪಾಪುನ ನೀವು 3 ಡೇಸ್ ಆದಮೇಲೆ ಕರ್ಕೊಂಬರ್ತೀರಾ ಅಲ್ವಾ. ಕರ್ಕೊಂಬಂದಾದ್ಮೇಲೆ ನಮ್ಮ ಇಂಡಿಯನ್ ಕಲ್ಚರ್ ಪ್ರಕಾರ ಮಗುವಿಗೆ ಆಯಿಲ್ ಮಸಾಜ್ ಮಾಡಿಬಿಟ್ಟು ಎಣ್ಣೆ ಸ್ನಾನ ಅಂತ ಹೇಳಿ ಸ್ಟಾರ್ಟ್ ಮಾಡ್ಕೊತೀವಿ ಅಲ್ವಾ. ಪ್ರತಿಯೊಬ್ಬರು ಮನೆಯಲ್ಲೂ ಇದು ಮಾಡೇ ಮಾಡ್ತಾರೆ. ಆಯಿಲ್ ಮಸಾಜ್ ಮಾಡಬೇಕಾದ್ರೆ ನಿಮಗೆ ಯಾವ ಆಯಿಲ್ ಯೂಸ್ ಮಾಡ್ತೀರಾ ಅನ್ನೋದನ್ನ ಮುಂಚೆನೆ ನೀವು ಕನ್ಫರ್ಮ್ ಮಾಡಿ ಇಟ್ಕೊಳ್ಳಿ. ಕೋಕೋನಟ್ ಆಯಿಲ್ ಇರ್ಬೋದು ಅಥವಾ ಬಾದಾಮಿ ಎಣ್ಣೆ ಇರ್ಬೋದು, ಯಾವ ಎಣ್ಣೆ ಹಾಕ್ತೀರಾ ಅಂತ ಹೇಳಿ ನೀವು ಕನ್ಫರ್ಮ್ ಮಾಡಿ ಮೊದಲೇನೆ ಅದನ್ನು ತಂದಿಟ್ಕೊಬೇಕಾಗತ್ತೆ. ಇಲ್ಲ ಅಂತ ಅಂದರೆ ನನ್ನ ಪ್ರಕಾರ ನಾನೇನು ಮಾಡಿದ್ದೆ ಅಂದರೆ ಪಾಪುಗೆ ತುಪ್ಪ ಹಾಕಿದ್ದೀನಿ. ಸೊ ದೇಸಿ ತುಪ್ಪ ಇರುತ್ತಲ್ವಾ, ಅದು ಬೆಸ್ಟು. ಮಕ್ಕಳಿಗೆ ನೀವು ಕೂಡ ಯೂಸ್ ಮಾಡ್ಬೋದು. 1 ತಿಂಗಳ ತನಕ ತುಪ್ಪ ಮಸಾಜ್ ಮಾಡಿ ಸ್ವಲ್ಪ ಬಿಸಿ ಮಾಡಿಬಿಟ್ಟು, ಉಗುರು ಬೆಚ್ಚಗಾಗಿರುತ್ತಲ್ವಾ, ಉಗುರು ಬೆಚ್ಚಗಾಗಿರಬೇಕು ಅದು. ಮತ್ತು ಮಗುದು ತುಂಬಾ ಡೆಲಿಕೇಟೆಡ್ ಇರುತ್ತೆ ಸ್ಕಿನ್ನು. ಸೊ ಹಾಗಾಗಿ ಚೆನ್ನಾಗಿ ಮಸಾಜ್ ಮಾಡಬೇಕು ಮಕ್ಕಳಿಗೆ. ಮಸಾಜ್ ಅಂತಂದರೆ ಇವಾಗ ಗೊತ್ತಿರೋರು ಚೆನ್ನಾಗಿ ಮಸಾಜ್ ಮಾಡ್ತಾರೆ. ನೀವು ಕೆಲವೊಮ್ಮೆ ಏನಾದರೂ ವೀಡಿಯೋಸಲ್ಲಿ ನೋಡ್ಕೊಂಡ್ಬಿಟ್ಟು ಮಕ್ಕಳಿಗೆ ತುಂಬ ರಫ್ ಆಗಿ ಹೀಗೆಲ್ಲ ಮಸಾಜ್ ಮಾಡ್ಲಿಕ್ಕೆ ಹೋಗಬೇಡಿ. ತುಂಬಾ ಸ್ಮೂತಾಗಿ ಮಕ್ಕಳಿಗೆ ಮಸಾಜ್ ಮಾಡಬೇಕಾಗುತ್ತೆ. ಯಾವ ರೀತಿ ನೀರಲ್ಲಿ ಸ್ನಾನ ಮಾಡಿಸ್ಬೇಕು ಅಂತ ಹೇಳಿ. ಬಿಸಿ ಬಿಸಿ ಸ್ನಾನ ಮಾಡಿಸ್ಬಿಟ್ರೆ ಮಕ್ಕಳು ಚೆನ್ನಾಗಿ ನಿದ್ದೆ ಮಾಡ್ತಾರೆ ಅಂತ ಹೇಳ್ತಾರೆ ಅಲ್ವಾ. ಎಲ್ಲರೂ ಹೇಳ್ತಾರೆ, ನೀವು ಕೂಡ ಕೇಳಿರ್ತೀರಾ. ಬಟ್ ಹಾಗೆ ಮಾಡೋದಕ್ಕೆ ಹೋಗಬೇಡಿ. ಬಿಸಿ ಬಿಸಿ ಸ್ನಾನ ಅಂತಂದರೆ ಉಗುರು ಬೆಚ್ಚಗಿನ ನೀರು. ನೀವು ಈ ರೀತಿ ಕೈಯನ್ನು ನೀರಿಗೆ ಹಾಕಿದಾಗ ನಿಮಗೆ ಅದನ್ನು ತಡ್ಕೊಳ್ಳುವಂಥ ಶಕ್ತಿ ಬೇಕು. ಅಂತಂದರೆ ಓಕೆ ಇದು ಪರವಾಗಿಲ್ಲ ಅಂತ ಅನ್ನಿಸ್ಬೇಕು. ಇನ್ನು ಮಗುದಂತೂ ಇನ್ನೂ ಡೆಲಿಕೇಟೆಡ್ ಸ್ಕಿನ್ನು, ತುಂಬಾ ಸ್ಮೂತ್ ಇರುತ್ತೆ. ಹಾಗಾಗಿ ಅದನ್ನು ನೋಡ್ಕೊಳ್ಳಿ ನೀರನ್ನು. ಮತ್ತು ಇನ್ನೊಂದು ಮೇಯ್ನ್ ಆಗಿ ನೀವು ನೋಡ್ಕೊಳ್ಬೇಕು ಏನಂತಂದರೆ, ಸ್ನಾನ ಆದ ತಕ್ಷಣ ಮಗುನ ಡ್ರೈ ಮಾಡಿ ಮಾಯ್ಶ್ಚರೈಸರನ್ನು ಮಿಸ್ ಮಾಡೋದಕ್ಕೆ ಹೋಗಬೇಡಿ, ಆಯಿತಾ. ನಿಮಗೆ ಯಾವ ಮಾಯ್ಶ್ಚರೈಸರ್ ಏನು ಬೇಕು ಅಂತ ಹೇಳಿದರೆ ಕಮೆಂಟ್ ಮಾಡಿ, ಖಂಡಿತವಾಗ್ಲೂ ನಾನು ಹೇಳ್ತೀನಿ, ವಿಡಿಯೋದಲ್ಲಿ ಹೇಳೋದಕ್ಕೆ ಹೋಗೋದಿಲ್ಲ. ಆ್ಯಂಡ್ ಇನ್ನೊಂದು ಏನಂತ ಅಂದರೆ, ಮಾಯ್ಶ್ಚರೈಸ್ ಹಚ್ಚಿದ ತಕ್ಷಣ ನ್ಯೂ ಬಾರ್ನ್ ಬೇಬೀಸಿಗೆ ಕ್ವಿಕ್ಕಾಗಿ ಚೆನ್ನಾಗಿ ಸುತ್ತಬಿಡಿ. ಆಲ್ಮೋಸ್ಟ್ ಮಕ್ಕಳು ನಿದ್ದೆ ಮಾಡಿರ್ತಾವಲ್ವಾ, ನೀವು ಸುತ್ತು ಬಿಟ್ಟರೆ ತುಂಬಾ ಚೆನ್ನಾಗಿ ನಿದ್ದೆ ಮಾಡ್ತಾರೆ ಮಕ್ಕಳು. ಮಿಸ್ ಮಾಡೋದಕ್ಕೆ ಹೋಗಬೇಡಿ. ಮಕ್ಕಳಿಗೆ ಸುತ್ತಿ ಮಲಗಿಸ್ಲೇಬೇಕು ನೀವು. ಒಂದು 4 ತಿಂಗಳ ತನಕ ಸುತ್ತಿ ಮಲಗಿಸಿದ್ರೆ ಮಕ್ಕಳಿಗೆ ತುಂಬಾ ಒಳ್ಳೆಯದು. ಹಾಗೆಯೇ ಮಕ್ಕಳನ್ನ ಮಲಗಿಸ್ಬಾರ್ದು, ನೆನಪಿನಲ್ಲಿ ಇಟ್ಕೊಳ್ಳಿ. ಸೊ ನೀವು ಯಾವ ರೀತಿ ಸುತ್ತಬೇಕು ಅಂತ ಹೇಳಿ ಯೂಟ್ಯೂಬಲ್ಲೆಲ್ಲ ನೋಡಿದರೆ ಸಿಗುತ್ತೆ. ಟೆನ್ಷನ್ ಮಾಡ್ಕೊಳ್ಳೋವಂಥದ್ದು ಏನು ಇಲ್ಲ. ಒಂದು ಸ್ವಲ್ಪ ಆಚೆ ಈಚೆ ಆದರೆ ಏನೂ ಆಗೋದಿಲ್ಲ. ಬಟ್ ಕಾಲಿರುತ್ತಲ್ವ ಅದನ್ನೆಲ್ಲ ಸ್ಟ್ರೈಟ್ ಇಟ್ಟು ಕೈಯನ್ನೆಲ್ಲ ಸ್ವಲ್ಪ ನೋಡಿಕೊಂಡು ಸುತ್ತಿ, ಮಗುಗೆ ಉಸಿರಾಡೋಕ್ಕೆ ಪ್ರಾಬ್ಲಮ್ ಆಗದೆ ಇರಲಿ. ಹಾಗೇನೆ ನ್ಯೂ ಬಾರ್ನ್ ಬೇಬೀಸಿಗೆ ಬಜೆ ಹಾಕ್ತಾರಲ್ವ, ಬಜೆನ ಈಗ 3 ದಿನಕ್ಕೇನೆ ಮಗುವಿಗೆ ಬಜೆ ಹಾಕೋದಕ್ಕೆ ಸ್ಟಾರ್ಟ್ ಮಾಡಬೇಡಿ. ಯಾಕಂತಂದರೆ ಬಜೆನ ನಿಂಬಾಯಿಗೆ ಹಾಕೊಂಡ್ರೆ ಗೊತ್ತಾಗುತ್ತೆ ಅದೆಷ್ಟು ಖಾರ ಇರುತ್ತೆ ಅಂತ ಹೇಳ್ಬಿಟ್ಟು. ಪಾಪುಗೆ 3 ದಿನದಿಂದ ಸ್ಟಾರ್ಟ್ ಮಾಡೋದಕ್ಕೆ ಹೋಗಬೇಡಿ, ಮತ್ತೆ ಮಗುಗೆ ಪ್ರಾಬ್ಲಮ್ ಆಗಿಬಿಡುತ್ತೆ, ಹೇಳೋದಕ್ಕಾಗೋದಿಲ್ಲ. ಮೇಯ್ನ್ ಅಂತಂದರೆ ಹಾಲು ಕುಡಿಸಿ, ಎಷ್ಟು ಕುಡಿಸ್ತಿರೋ ಅಷ್ಟೂ ಒಳ್ಳೆಯದು. ಎಷ್ಟು ನಿದ್ದೆ ಮಾಡುತ್ತೋ ಪಾಪು ಅಷ್ಟೂ ಒಳ್ಳೆಯದು. ಹಾಲನ್ನು ಚೆನ್ನಾಗಿ ಕುಡಿಸಿ, 2 ಗಂಟೆಗೊಮ್ಮೆ. ಮಗು ಎದ್ದಿಲ್ಲ ಅಂತಂದ್ರೂ ಏಳಿಸಿ ಕುಡಿಸಿ. ಈವನ್ ಮಗು ಯಾವಾಗ ಕೇಳುತ್ತೆ ಆವಾಗ ನೀವು ಮಗುವಿಗೆ ಹಾಲು ಕೊಡಬೇಕಾಗತ್ತೆ. ಮಕ್ಕಳಿಗೆ ಪೌಡ್ರ್ ಹಾಕಬೇಡಿ, ಯಾವುದೇ ಕಾರಣಕ್ಕೂ ಪೌಡ್ರನ್ನು ಹಾಕಬೇಡಿ. ಪೌಡರ್ ಹಾಕ್ರಿ ಅಂತ ಅಂದರೆ ನಿಮ್ಮ ಮಗುವಿನ ಚರ್ಮ ಇರುತ್ತಲ್ವ ತುಂಬಾ ಡ್ರೈ ಆಗುತ್ತೆ. ಆ್ಯಂಡ್ ಚರ್ಮ ತುಂಬ ಬೇರೆ ಥರ ಕಾಣಿಸೋದಕ್ಕೆ ಶುರುವಾಗುತ್ತೆ. ಹಾಗಾಗಿ ಇನ್ನೊಂದು ಹೇಳೋದು ನೆನಪೋಗಿತ್ತು ನನಗೆ. ಮಕ್ಕಳು ಏನಂತಂದರೆ, ನೀವು ಹುಟ್ಟುವಾಗ ಬೆಳಗ್ಗೆ ಕಾಣಿಸ್ತಾರೆ, ಒಂಥರ ಡಿಫ್ರೆಂಟ್ ಕೆಂಪಾಗೆಲ್ಲ ಕಾಣಿಸ್ತಾರೆ ಪಾಪುಗಳು. ಆಮೇಲೆ ಸ್ವಲ್ಪ ದಿನ ಆದಮೇಲೆ ಮಗುವಿನ ಕಲರ್ ಸ್ವಲ್ಪ ಕಪ್ಪಾಗುತ್ತೆ. ಅದು ನಾರ್ಮಲ್, ಅದಕ್ಕೆ ಟೆನ್ಷನ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಮತ್ತೆ ಮಕ್ಕಳ ನಿಜವಾದ ಬಣ್ಣನೇ ಬರುತ್ತೆ. ಸೊ ನೀವು ಅದಕ್ಕೆ ಆಯಿಲ್ ಮಸಾಜ್ ಇರ್ಬೋದು, ಹೀಗೆಲ್ಲ ಮಾಡಬೇಕಾಗತ್ತೆ, ಆಯಿತಾ. ಮಗುವಿಗೆ ಆದಷ್ಟು ಕಂಫರ್ಟ್ ಆಗಿ ಮಲಗಿಸಿ. ಯಾಕಂತಂದರೆ ಹೊಟ್ಟೆಯೊಳಗೆ ಇರಬೇಕಾದ್ರೆ ಮಗು ಈ ರೀತಿಯಾಗಿರುತ್ತಲ್ವಾ. ಸೊ ಎಲ್ಲ ಈ ರೀತಿಯಾಗಿ ಮಗುವಿಗೆ ಮುತ್ಕೊಂಡ ಹಾಗೆ ಇರುತ್ತೆ. ಸೊ ಅದು ಕಂಫರ್ಟ್ ಆಗಿರುತ್ತೆ. ಹೊರಗಡೆ ಬಂದ ತಕ್ಷಣವೇ ಎಲ್ಲ ಬಿಡುಗಡೆ ಆದಂಗೆ ಅಲ್ವಾ ಮಕ್ಕಳಿಗೆ. ಸೊ ನೀವು ಸುತ್ತಿಗಿತ್ತಿ ಮಲಗಿಸಿಲ್ಲ ಅಂತಂದರೆ ಮತ್ತೆ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ಮಕ್ಕಳಿಗೆ ಆದಷ್ಟು ಕಂಫರ್ಟ್ ಮಾಡಿ. ಸ್ವಲ್ಪ ಟೈಮ್ ತಗೊಳ್ಳುತ್ತೆ, ಕೂಡ ನಮ್ಮ ಹವಾಮಾನಕ್ಕೆ ಅಡ್ಜಸ್ಟ್ ಆಗ್ಬೇಕಲ್ವಾ. ಸೊ ಹಾಗಾಗಿ ಸ್ವಲ್ಪ ಟೈಮ್ ತಗೊಳ್ಳುತ್ತೆ. ಮತ್ತೆ ಮಗುವಿನ ನೀವು ಎತ್ತಬೇಕಾದ್ರೆ ತುಂಬಾ ಆರಾಮಾಗಿ, ತುಂಬಾ ಕಾಮಾಗಿ ಎತ್ತಿ. ಮಗು ಒತ್ತು ಬಿಡ್ತು ಅಂತ ಹೇಳಿ ಹೋಗಿ ಆ ಥರ ಎಲ್ಲ ಎತ್ಕೊಳ್ಳೋಕೆ ಹೋಗಬೇಡಿ. ಮೊದಲಿಗೆ ನೀವು ಮಗುವಿನ ಹೆಡ್ ಇರುತ್ತಲ್ವಾ ಅದಕ್ಕೆ ಕರೆಕ್ಟಾಗಿ ಸಪೋರ್ಟ್ ಕೊಡಿ. ಆಮೇಲೆ ಮಗುನ ಈ ರೀತಿಯಾಗಿ ಕಾಲಿರುತ್ತಲ್ವಾ ಅಲ್ಲಿ ಈ ರೀತಿಯಾಗಿ ಚೆನ್ನಾಗಿ ಎತ್ಕೊಂಡು ಸ್ಮೂತಾಗಿ ಪೊಸಿಷನಲ್ಲಿ ಕೂರಿಸ್ಕೊಂಡು ಮಗುವಿಗೆ ಹಾಲು ಕೊಡಿ. ತಾಯಂದರಿಗೆ ಒಂದು ಮಾತು ಅಂತಂದರೆ, ಇದು ನಿಮ್ಮ ಜರ್ನಿ ಇರುತ್ತಲ್ವ ಸ್ಟಾರ್ಟ್ ಆಗೋದು, ಸ್ವಲ್ಪ ಸ್ಟ್ರೆಸ್ ಆಗಿರುತ್ತೆ ನಂಗೆ ಗೊತ್ತು. ಬಟ್ ಆದ್ರೂ ಕೂಡ
ಸ್ವಲ್ಪ ಟೈಮ್ ಆದಾಗೆ, ದಿನ ಕಳೆದ ಹಾಗೇನೆ ಅದೆಲ್ಲ ಕಳೆದೋಗುತ್ತೆ ಅಲ್ವಾ. ನೀವು ನಿದ್ದೆ ಬಿಟ್ಟಿರೋದಿರ್ಬೋದು, ಎಲ್ಲದೂ ಕೂಡ ಸರಿಯಾಗ್ತಾ ಬರುತ್ತೆ. ಹಾಗೆ ಹಾಗೆ ಸರಿಯಾಗ್ತಾ ಪಾಪ ಕೂಡ ನಿಮ್ಮ ಕಣ್ಮುಂದೆ ನೋಡ್ತಾನೆ ದೊಡ್ಡವರಾಗ್ಬಿಡ್ತಾರೆ. ಓಕೆ ಗೈಸ್, ಹೋಪ್ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಆದಲ್ಲಿ ಲೈಕ್, ಶೇರ್ ಆ್ಯಂಡ್ ಕಮೆಂಟ್, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದನ್ನು ಬರಬೇಡಿ. ಯಾರಾದರೂ ಪ್ರೆಗ್ನೆನ್ಸಿ ಇದ್ದದಿದ್ರೆ ಅವರಿಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು.